ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಸಿಂಪಲ್ ಹಾಗೂ ಎಲಿಗೆಂಟ್ ಆಗಿರುವಂತಹ ಕೇಕ್ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ರೆಡ್ ವೆಲ್ವೆಟ್ ಕಪ್ ಕೇಕ್ಸ್ನ ಬೇಕ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ರೆಡ್ ವೆಲ್ವೆಟ್ ಸ್ಪಾಂಜ್ ಮಾಡೋದಕ್ಕೆ ಯಾವ ರೆಸಿಪಿ ಯೂಸ್ ಮಾಡ್ತೀನೋ ಅದೇ ರೆಸಿಪಿನ ಕಪ್ ಕೇಕ್ಸ್ ಮಾಡೋದಕ್ಕೂ ಯೂಸ್ ಮಾಡಿದ್ದೀನಿ. ಆದರೆ ನಾನು ಇದರಲ್ಲಿ ಕೋಕೋ ಪೌಡರ್ನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ನಿಮ್ಗೆ ಯಾರಿಗಾದರೂ ರೆಡ್ ವೆಲ್ವೆಟ್ ಕೇಕ್ ಸ್ಪಾಂಜ್ನ ರೆಸಿಪಿ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಅದನ್ನು ನೋಡಬಹುದು. ಪೌಡರ್ ಮಾಡ್ಕೊಂಡಿರುವಂತಹ ಕ್ರಮ್ಸ್ನ ಫ್ಯಾನ್ ಕೆಳಗಡೆ ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ. ಈ ಕೇಕ್ನ ಫ್ಲೇವರ್ ಬಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆಗಿರುತ್ತೆ. ಈ ಕೇಕ್ನ ಕ್ರಮ್ ಕೋಟ್ ಮಾಡ್ಕೊಳ್ಳುವಾಗ ಕರೆಂಟ್ ಹೋಗಿತ್ತು, ಸೊ ಅದರಿಂದ ನಾನು ಇದರ ಕ್ರಮ್ ಕೋಟ್ ಮಾಡ್ಕೊಳ್ಳೋ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿ ನನ್ನ ಕ್ಲೈಂಟ್ ಕೇಳಿರೋ ಹಾಗೆ 1/2 kg ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ನಾನಿಲ್ಲಿ ಕ್ರಮ್ ಕೋಟ್ ಮಾಡ್ಕೊಂಡಿದ್ದೀನಿ. ಇದರ ಫೈನಲೈಸಿಂಗ್ ಮಾಡೋದಕ್ಕೆ ವಿಪ್ಪಿಂಗ್ ಕ್ರೀಮ್ನಲ್ಲಿ 1/2 ಡ್ರಾಪ್ಗಿಂತಲೂ ಕಡಿಮೆ ಯೆಲ್ಲೋ ಕಲರ್ ಜೆಲ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಿಂದ ವೈಟ್ ಕಲರ್ ಇರುವಂತಹ ವಿಪ್ಪಿಂಗ್ ಕ್ರೀಮ್ ಹಾಫ್ ವೈಟ್ ಟೋನ್ಗೆ ಚೇಂಜ್ ಆಗುತ್ತೆ. ಇದರಿಂದ ಫೈನಲೈಸಿಂಗ್ ಮಾಡುವಂಥ ಕೇಕ್ ಕೂಡ ಬಟರ್ ಕ್ರೀಮ್ ಕೇಕ್ ಥರನೇ ಕಾಣುತ್ತೆ. ನನ್ನ ಕ್ಲೈಂಟ್ ಕಳಿಸಿರುವಂಥ ರೆಫರೆನ್ಸ್ ಪಿಕ್ನಲ್ಲಿನೂ ಕೂಡ ಬಟರ್ ಕ್ರೀಮ್ ಕೇಕೇ ಆಗಿರುತ್ತೆ. ಸೊ ಅದೇ ಟೋನ್ನ ನಾನು ವಿಪ್ಪಿಂಗ್ ಕ್ರೀಮ್ನಲ್ಲಿ ತರೋದಕ್ಕೆ ಈ ಟ್ರಿಕ್ನ ಯೂಸ್ ಮಾಡಿದ್ದೀನಿ. ಫೈನಲೈಸಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ವಿಪ್ಪಿಂಗ್ ಕ್ರೀಮ್ನ ಕೇಕ್ ಮೇಲೆ ಹಾಕುವಾಗ ನಾವು ಪೈಪಿಂಗ್ ಬ್ಯಾಗ್ನ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಪ್ಯಾಲೆಟ್ ನೈಫ್ನಿಂದ ಕೂಡ ನಾವು ವಿಪ್ಪಿಂಗ್ ಕ್ರೀಮ್ನ ಸ್ಪ್ರೆಡ್ ಮಾಡಿಬಿಟ್ಟು ನಾವು ಸ್ಮೂತ್ನಿಂಗ್ ಮಾಡ್ಕೊಳ್ಬಹುದು. ಫೈನಲೈಸಿಂಗ್ ಕಂಪ್ಲೀಟ್ ಆದಮೇಲೆ ನಾವು ಆಗಲೇ ರೆಡ್ ವೆಲ್ವೆಟ್ ಕ್ರಮ್ಸ್ನ ಡ್ರೈ ಆಗೋದಕ್ಕೆ ಇಟ್ಟಿದ್ವಲ್ಲ, ಅದನ್ನ ಈ ಥರ ಕೇಕ್ನ ಸುತ್ತ ಕೂಡ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈಗ ಒಂದು ಸ್ಕ್ರೇಪರ್ನ ತಗೊಂಡು ಬೋರ್ಡ್ ಮೇಲಿರುವಂತಹ ಕ್ರಮ್ಸ್ನೆಲ್ಲ ಕೇಕ್ ಮೇಲೆ ಸ್ಟಿಕ್ ಮಾಡ್ಕೊಳ್ತೀನಿ. ಈಗ ಉಳಿದಿರುವಂತಹ ಹಾಫ್ ವೈಟ್ ಕ್ರೀಮ್ನ ಒಂದು ಪೈಪಿಂಗ್ ಬ್ಯಾಗಿಗೆ ಹಾಗೂ ರೆಡ್ ಕಲರ್ ಕ್ರೀಮ್ನ ಮತ್ತೊಂದು ಪೈಪಿಂಗ್ ಬ್ಯಾಗಿಗೆ ಹಾಕೊಂಡು ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಈ ಥರ ಹಾರ್ಟ್ ಶೇಪ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಲೈಂಟ್ ಹೇಳಿರುವಂಥ ಮೆಸೇಜ್ನ ನಾನಿಲ್ಲಿ ಒಂದು ಫಾಂಡೆಂಟ್ ಸ್ಟ್ರಿಪ್ ಮೇಲೆ ಈ ಥರ ಇಂಪ್ರೆಷನ್ ಹಾಕ್ಕೊಂಡು ಇದನ್ನು ಕೇಕ್ ಮೇಲೆ ಅರೇಂಜ್ ಮಾಡ್ಕೊಳ್ತೀನಿ.
ಈಗ ಕೇಕ್ನ ಲುಕ್ ಕೂಡ ಕಂಪ್ಲೀಟ್ ಆಗಿದೆ. ಇದರ ವೆಯ್ಟ್ ನೋಡೋದಾದ್ರೆ ಬೋರ್ಡ್ ವೆಯ್ಟ್ ಬಂದು 77 ಗ್ರಾಮ್ ಇದೆ ಹಾಗೂ ಕೇಕ್ ವೆಯ್ಟ್ ಬಂದು 582 ಗ್ರಾಮ್ಸ್ ಇದೆ. ಹಾಫ್ kg ಕೇಕ್ ಆಗಿದ್ರು ಹೋಮ್ ಬೇಕರ್ಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟರೆ ಕ್ಲೈಂಟ್ಸಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅವ್ರು ನಮಗೆ ರಿಪೀಟ್ ಆಗಿ ಆರ್ಡರ್ ಕೊಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ಪ್ಯಾಕ್ ಮಾಡೋದಕ್ಕೆ ನಾನಿಲ್ಲಿ ವಿಂಡೋ ಬಾಕ್ಸ್ನ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ನ ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವೀಡಿಯೋಸ್ನ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನನ್ನ ವೀಡಿಯೋಸ್ನ ನೋಡಬಹುದು. ಇದೇ ಥರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹಾಗೂ ಹೊಸ ಕೇಕ್ ಮೇಕಿಂಗ್ ವಿಡಿಯೋ ಒಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.